ನಮ್ಮ ಮೆಟ್ರೋಗೆ ಹೊಸ ಟಚ್ ನೀಡೋಕೆ BMRCL ಎಲ್ಲ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಚಾಲಕರಹಿತ ಮೆಟ್ರೋ ರೈಲು ಸಂಚಾರಕ್ಕೆ ದಿನಗಣನೆ ಶುರುವಾಗಿದೆ. ಚೀನಾದಿಂದ ಚೆನ್ನೈಗೆ ತಲುಪಲಿವೆ ರೈಲು. ಕೆಲವೇ ದಿನಗಳಲ್ಲಿ ಚಾಲಕರಹಿತ ಡ್ರೈವರ್ ಇಲ್ಲದೆ ಮೆಟ್ರೋ ಸಂಚಾರ ಶುರುವಾಗುತ್ತೆ. ಹಳದಿ ಕಾರಿಡಾರ್ ಹೊಸ ಮೈಲಿಗಲ್ಲು ಸೃಷ್ಟಿ ಮಾಡೋಕೆ ಸಿದ್ಧವಾಗಿದೆ. ನಮ್ಮ ಮೆಟ್ರೋದಲ್ಲಿ ಚಾಲಕರಹಿತ ಮೆಟ್ರೋ ಟ್ರೈನ್ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿಗೆ ಬರುತ್ತೆ. ಫೇಸ್ 2 ಕಾಮಗಾರಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಹಳದಿ ಮಾರ್ಗದಲ್ಲಿ ಬೆಂಗಳೂರಿನ ಮೊದಲ ಚಾಲಕರಹಿತ ಮೆಟ್ರೋ ಅಂತ ಹೇಳಿದ್ರೆ ಈ ಮೆಟ್ರೋಗೆ ಡ್ರೈವರೇ ಇರಲ್ಲ. ಹಳಿಯಲ್ಲಿ ಚಲಿಸಲಿದೆ. ಚೀನಾ ನಿರ್ಮಿತ ಮೆಟ್ರೋ ರೈಲು ಇದು. ಈಗಾಗಲೇ ಚೆನ್ನೈ ಬಂದರಿಗೆ ಆಗಮಿಸಿದೆ. ಕಸ್ಟಮ್ ಕ್ಲಿಯರೆನ್ಸ್ ನಂತರ ಈ ಮೆಟ್ರೋ ರೈಲು ಫೆಬ್ರವರಿ ಮಧ್ಯದ ವೇಳೆಗೆ ಹೆಬ್ಬಗೋಡಿ ಮೆಟ್ರೋ ನಿಲ್ದಾಣ ಡಿಪೋಗೆ ಆಗಮಿಸಲಿದೆ. ಈ ಮೂಲಕ ಚಾಲಕರಹಿತ ಮೆಟ್ರೋ ಸೇವೆ ಸಿಗುತ್ತೆ. RV ರಸ್ತೆ ಮತ್ತು ಬೊಮ್ಮಸಂದ್ರ ಮಾರ್ಗದಲ್ಲಿ ಈ ರೈಲುಗಳು ಸಂಚರಿಸಲಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಅಂದುಕೊಂಡಂತೆ ಎಲ್ಲ ಆದರೆ ಫೆಬ್ರವರಿ 18ರ ಒಳಗೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಹೆಬ್ಬಗೋಡಿ ಡಿಪೋವನ್ನು ಈ ರೈಲುಗಳು ತಲುಪುತ್ತವೆ. ಇನ್ನು RV ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂಥ 18 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗವನ್ನು 5,744 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತಾ ಇದೆ. ಈ ಮೆಟ್ರೋ ವಿಸ್ತರಣೆಯು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ IT ಹಬ್ಗೆ ಸಂಪರ್ಕವನ್ನು ಹೆಚ್ಚಿಸುವ ಮತ್ತು ಹೊಸೂರು ರಸ್ತೆಯಲ್ಲಿ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಕೂಡ ಹೊಂದಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಮ್ಮ ಮೆಟ್ರೋಗೆ ಹೊಸ ಟಚ್ ನೀಡೋಕೆ BMRCL ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ. ಡ್ರೈವರ್ಲೆಸ್ ಮೆಟ್ರೋ ಯಾವಾಗ ಬೆಂಗಳೂರಿಗೆ ಬರುತ್ತೆ, ಯಾವಾಗ ಓಡಾಟ ಶುರುವಾಗಬಹುದು? ಸಂಪತ್, ಖಂಡಿತವಾಗೂ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆಯನ್ನು ಕೊಡ್ತಿರುವಂತಹ ನಮ್ಮ ಮೆಟ್ರೋ ದಿನೇ ದಿನೇ ತನ್ನ ಹೆಚ್ಚುವರಿ ಲೈನ್ಗಳನ್ನ ಕಾಮಗಾರಿ ರೂಪವಾಗಿ ಮುಂದುವರೆದ ಭಾಗವಾಗಿ ನಡೀತಾ ಇದೆ. ಈಗಾಗಲೇ 4 ಮಾರ್ಗಗಳಲ್ಲಿ ಅಂದ್ರೆ 4 ಬದಿಯಲ್ಲಿ ಪರ್ಪಲ್ ಲೈನು ಸೇರಿದಂತೆ ಗ್ರೀನ್ ಲೈನು ಸಂಚಾರದಲ್ಲಿ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಪ್ರಯಾಣಿಕರು ಸಂಚಾರ ಆಗ್ತಾ ಇದೆ. ಇನ್ನು ಹೆಚ್ಚಿನ ಮಾರ್ಗಗಳಲ್ಲಿ ಮೆಟ್ರೋ ಬೇಕು ಎನ್ನುವಂತ ನಿಟ್ಟಿನಲ್ಲಿ ಏನೊಂದು ಬೇಡಿಕೆ ಅನುಗುಣವಾಗಿ ಫೇಸ್ 2 ಕಾಮಗಾರಿ ಕೂಡ ನಡೀತಾ ಇದೆ. ಈ ಹಳದಿ ಮಾರ್ಗದಲ್ಲಿ ಒಂದು ಚರ್ಚೆ ಗ್ರಾಸವಾಗಿತ್ತು. ಡ್ರೈವರ್ಲೆಸ್ ಮೆಟ್ರೋವನ್ನ ತರಬೇಕು, ಲೋಕೋ ಪೈಲಟ್ ಮೆಟ್ರೋವನ್ನ ತರಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದು ಮಾತು ಚರ್ಚೆ ಆಗಿತ್ತು. ಆ ಚರ್ಚೆಗೆ ಸದ್ಯ ಸನಿಹ ಹತ್ರವಾಗ್ತಾ ಇದೆ. ಈಗಾಗಲೇ ತಮಿಳುನಾಡು ಒಂದು ಸಮುದ್ರ ಮಾರ್ಗದಲ್ಲಿ ಈಗಾಗಲೇ ಚೆನ್ನೈನಿಂದ ಕಳಿಸಿರುವಂತಹ ಲೋಕೋ ಪೈಲಟ್ ಲೆಸ್ ಟ್ರೈನ್ ಈಗಾಗಲೇ ತಮಿಳುನಾಡಿಗೆ ಬಂದಿರುವಂತದ್ದು, ಬಂದರ್ನಲ್ಲಿರುವಂತದ್ದು. ಅಲ್ಲಿಂದ ಬೆಂಗಳೂರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಎನ್ನುವಂತ ಕೂಡ ಮಾಹಿತಿ ಇದೆ. RV ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಮಾರ್ಗ ಕಲ್ಪಿಸುವಂತಹ 18.2 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗವನ್ನ 5,744 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧವಾಗ್ತಿರುವಂತಹ ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಕೆಲವೇ ಹೆಚ್ಚು ಕಡಿಮೆ ಮಾರ್ಚ್ ಅವಧಿಯ ಒಂದು ಹಂತದಲ್ಲಿ ಡ್ರೈವರ್ಲೆಸ್ ಲೋಕೋ ಪೈಲಟ್ ಅಂತಾರೆ ಡ್ರೈವರ್ ಅನ್ನ ಸದ್ಯ ರೈಲ್ವೆ ನಿಗಮಗಳಲ್ಲಿ ಚಾಲನೆ ಮಾಡುವಂತವರನ್ನ ಲೋಕೋ ಪೈಲಟ್ ಅಂತಾರೆ. ಲೋಕೋ ಪೈಲಟ್ ಲೆಸ್ ಅಂತ ಏನು ಈ ಒಂದು ಬೋಗಿ ಏನ್ ಬರ್ತಾ ಇದೆಯೋ ಮಾರ್ಚ್ ಅವಧಿಯ ಅಂತ್ಯದಲ್ಲಿ ಬರುತ್ತೆ. ಈ ಒಂದು ಬೋಗಿ ಬಂದಾದ ನಂತರ ಈ ಕಂಪ್ಲೀಟ್ ಆಗ್ತಾ ಇರುವಂತ ಕಾಮಗಾರಿಯಲ್ಲಿ ಜನರಿಗೂ ಕೂಡ ಆದಷ್ಟು ಬೇಗ ಈ ಸೇವೆಯನ್ನ ಕೊಡ್ಬೇಕು ಎನ್ನುವಂತ ಕೂಡ ಮೆಟ್ರೋ ಒಂದು ನಿಗಮ ಎನ್ನುವಂಥದ್ದು ಏನಿದೆಯೋ ಅದು ಆದಷ್ಟು ಬೇಗ ಈ ಕಾಮಗಾರಿ ಕಂಪ್ಲೀಟ್ ಮಾಡಿ ಜನರಿಗೂ ಕೂಡ ಸಿಗುವಂತ ಕೆಲಸ ಮಾಡುವಂತದ್ರಲ್ಲಿ ಕಾಮಗಾರಿ ಅತಿ ವೇಗದಲ್ಲಿ ಚಾಲನೆ ಕೊಡುವಂತ ಕೆಲಸ ಮಾಡ್ತಾ ಇದೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.